ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ನಾನು ಬಾಲಕೃಷ್ಣ ಬರಗೂರು. ಮೇ 31ನೇ ತಾರೀಕು ತುಮಕೂರು ಭಾಗದಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಬಿಸಿ ಬಿಸಿ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಮುಖವಾಗಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಂಕಾಪುರ ಭಾಗದಲ್ಲಿ ಸಾವಿರಾರು ರೈತರು ಭಾಗವಹಿಸುತ್ತಾರೆ. ಪ್ರತಿಭಟನಾಕಾರರು, ಹೋರಾಟಗಾರರು, ಸ್ವಾಮೀಜಿಗಳು, ರಾಜಕಾರಣಿಗಳು ಇವರೆಲ್ಲ ಕೂಡ ಬಂದು ಸೇರ್ತಾರೆ. ಇದ್ದಕ್ಕಿದ್ದಾಗೆ ದೊಡ್ಡ ಪ್ರತಿಭಟನೆ ಆರಂಭವಾಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಸಿಟ್ಟು, ಆಕ್ರೋಶವನ್ನ ಹೊರಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸಾವಿರಾರು ಪೊಲೀಸರು ಇದ್ರೂ ಕೂಡ ಕಂಟ್ರೋಲ್ ತಪ್ಪಿ ಹೋಗಿ ಬಿಡುತ್ತೆ. ಪೊಲೀಸರು ಏನೂ ಮಾಡದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ನಾಲೆಗೆ ಮಣ್ಣು ಸುರಿಯುವಂತ ಕೆಲಸ ಆಗುತ್ತೆ. ಅಲ್ಲಿ ಕಾಮಗಾರಿಗೆ ತಂದಿದ್ದ ದೊಡ್ಡ ದೊಡ್ಡ ಪೈಪ್ಗಳನ್ನ ಪುಡಿ ಮಾಡಲಾಗುತ್ತೆ. ಟೈರ್ಗೆ ಬೆಂಕಿ ಹಚ್ಚಲಾಗುತ್ತೆ. ರಸ್ತೆ ಮಧ್ಯೆ ಮಣ್ಣನ್ನು ಕೂಡ ಸುರಿಸಲಾಗುತ್ತೆ. ಹೀಗೆ ಪ್ರತಿಭಟನೆ ಕಂಟ್ರೋಲ್ ತಪ್ಪಿ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಶುರುವಾಗ್ಬಿಡುತ್ತೆ. ಪೊಲೀಸರು ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಕೆಲಸ ಮಾಡುತ್ತಿದ್ದಂತ ಒಂದಷ್ಟು ಸಿಬ್ಬಂದಿ ಕೂಡ ಪ್ರತಿಭಟನಾಕಾರರ ಸಿಟ್ಟನ್ನು ನೋಡಿ ಎಸ್ಕೇಪ್ ಆಗಿಬಿಡ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ದಾಗೆ ಪ್ರತಿಭಟನಾಕಾರರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಮಣಿಯಲೇಬೇಕಾಗುತ್ತದೆ. ತಾನು ಕೈಗೆತ್ತಿಕೊಂಡಿದ್ದ ಯೋಜನೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೀವಿ ಅಂತ ಘೋಷಣೆಯನ್ನ ಮಾಡುತ್ತೆ. ಎಲ್ಲ ಪ್ರತಿಭಟನೆಕಾರರ ಸಿಟ್ಟಿಗೆ ಕಾರಣ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ. ಏನಿದು ಯೋಜನೆ? ಯಾವ ಕಾರಣಕ್ಕಾಗಿ ಈ ಪರಿ ಆಕ್ರೋಶ? ಏನೆಲ್ಲ ಬೆಳವಣಿಗೆ ಆಯಿತು? ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರಗಳನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಕಾವೇರಿ ನದಿ ನೀರಿಗಾಗಿ ರಾಜ್ಯಗಳ ನಡುವೆ ಕಿತ್ತಾಟ ನಡೀತಾ ಇದೆ. ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಬರೀ ಕಾವೇರಿ ಅಷ್ಟೇ ಅಲ್ಲ, ಬೇರೆ ಬೇರೆ ನದಿಗಳ ವಿಚಾರವಾಗಿ ರಾಜ್ಯಗಳ ನಡುವೆ ಕಿತ್ತಾಟ ನಡೀತಾನೆ ಇರುತ್ತೆ. ಅದೇ ರೀತಿ ಹೇಮಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳ ನಡುವೆ ಈಗ ಪೈಪೋಟಿ ಶುರುವಾಗಿದೆ. ಹೇಮಾವತಿ ಅಂತಿದ್ದಾಗೆ ತುಮಕೂರು ಭಾಗದ ಜನರಿಗೆ ಅದು ಬರೀ ನದಿಯ ನೀರಲ್ಲ, ಹೇಮಾವತಿಯನ್ನು ತಾಯಿಯ ರೂಪದಲ್ಲಿ ನೋಡ್ತಾರೆ. ಯಾಕಂದ್ರೆ ಆ ಭಾಗದ ಜನರು ಕುಡಿಯೋದಕ್ಕೆ, ಕೃಷಿಗೆ ಈ ಹೇಮಾವತಿ ನದಿ ನೀರನ್ನೇ ಬಳಸೋದು. ತುಮಕೂರು ಜಿಲ್ಲೆಯ ಪಾಗೋಡ ತಾಲೂಕು ಹೊರತಾಗಿ ಉಳಿದ 9 ತಾಲೂಕಿಗೂ ಕೂಡ ಹೇಮಾವತಿ ಒಂದು ರೀತಿ ತಾಯಿ ಇದ್ದಾಗೆ. ಇಷ್ಟರ ಮಟ್ಟಿಗೆ ಆ ಭಾಗದ ಜನರು ಹೇಮಾವತಿಯನ್ನ ದೇವರ ರೀತಿ ನೋಡ್ತಾರೆ. ಪ್ರಮುಖವಾಗಿ ಹೇಮಾವತಿ ನದಿ ನೀರಿರುವಂತಹ ಗೋರೂರು ಡ್ಯಾಮ್ ಇದೆಯಲ್ಲ, ಹಾಸನದ ಗೋರೂರು ಡ್ಯಾಮ್, ಇಲ್ಲಿಂದ 24 TMC ನೀರನ್ನು ತುಮಕೂರು ಜಿಲ್ಲೆಗೆ ಹರಿಸಬೇಕೆನ್ನುವ ಆದೇಶ ಇದೆ. ಆದರೆ ಅದು ಆದೇಶದಲ್ಲಿ ಮಾತ್ರ ಸೀಮಿತವಾಗಿದೆ. ಪೂರ್ತಿ ನೀರು ಬರೋದೇ ಇಲ್ಲ ನಮ್ಗೆ ಅಂತ ಇಂದಿನಿಂದಲೂ ಆ ಭಾಗದ ಜನರ ಆರೋಪ ಇದ್ದೇ ಇದೆ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈ ಮಾಗಡಿ ತಾಲೂಕಿಗೆ 0.75 TMC ನೀರು ಅಂದ್ರೆ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗುತ್ತೆ. ಅಲ್ಲಿ ಶ್ರೀರಂಗ ಏತ ನೀರಾವರಿ ಅಂತ ಶುರುವಾಗುತ್ತೆ. ಆ ಯೋಜನೆಯ ಮೂಲಕ ಈ ಹೇಮಾವತಿ ನೀರನ್ನ ಮಾಗಡಿಗೂ ಕೂಡ ಹರಿಸಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗುತ್ತೆ. 2016ರ ಸಂದರ್ಭದಲ್ಲಿ ಈ ಯೋಜನೆಗೆ ಚಾಲನೆ ಸಿಗುತ್ತೆ. 2018ರ ಸುಮಾರಿನಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಸೇರಿ 450 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನು ಅಥವಾ ಒಂದು ರೀತಿ ಅಧಿಕೃತವಾಗಿ ಚಾಲನೆಯನ್ನು ಕೂಡ ಮಾಡ್ತಾರೆ. ಯಾವಾಗ ಅಂತ ಅಂದ್ರೆ 2018ರ ಸಂದರ್ಭದಲ್ಲಿ. ಅದಾದ ಮೇಲೆ ಮೈತ್ರಿ ಸರ್ಕಾರ ಪತನ ಆಗುತ್ತೆ, ಬಿಜೆಪಿ ಸರ್ಕಾರ ಬರುತ್ತೆ. ಬಿಜೆಪಿ ಸರ್ಕಾರ ಬಂದ ಕೂಡಲೇ ಮಾಧುಸ್ವಾಮಿ ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಅಲ್ಲಿಗೆ ಆ ಯೋಜನೆ ನೆನೆಗುಂದಿಗೆ ಬೀಳುತ್ತೆ. ಮತ್ತೆ 2023ರ ಸಂದರ್ಭದಲ್ಲಿ ಈ ಯೋಜನೆಗೆ ಡಿ.ಕೆ. ಶಿವಕುಮಾರ್ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿನ ವಹಿಸ್ತಾರೆ. ಕಾರಣ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. 450 ಕೋಟಿ ವೆಚ್ಚ ಆರಂಭದಲ್ಲಿ ಇದ್ದಿದ್ದು, ಅದಾದ ಬಳಿಕ 2023 ಬರುವಷ್ಟರಲ್ಲಿ 1,200,000 ಕೋಟಿಯ ಯೋಜನೆಯ ಪ್ಲಾನ್ ಅಂತ ಆಗುತ್ತೆ. ಒಟ್ಟಾರೆ 1,000 ಕೋಟಿಯಷ್ಟು ಹಣವನ್ನು ಅದಕ್ಕಾಗಿ ಮೀಸಲಿಡಲಾಗುತ್ತೆ. ಮತ್ತೊಮ್ಮೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಎಲ್ಲವೂ ಕೂಡ ಶುರುವಾಗುತ್ತೆ. 2024ರ ಸಂದರ್ಭದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ. ಆಗ ತುಮಕೂರು ಭಾಗದ ಜನ ವಿರೋಧ ಕೂಡ ವ್ಯಕ್ತಪಡಿಸುತ್ತಾರೆ. ತುಮಕೂರು ಭಾಗದ ಜನ ವಿರೋಧ ಯಾವ ಕಾರಣಕ್ಕೆ ಎಂದರೆ, ಈಗ ನೀವು ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಅಥವಾ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ನೀವು ನೇರವಾಗಿ ನೀರನ್ನು ಸೀದಾ ಮಾಗಡಿಗೆ ತೆಗೆದುಕೊಂಡು ಹೋಗ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋದು ಅವರ ಪ್ರಶ್ನೆ. ನಾವು ಕಂಪ್ಲೀಟ್ ಆಗಿ ಕುಡಿಯೋದಕ್ಕೆ, ಕೃಷಿಗೆ, ಎಲ್ಲದಕ್ಕೂ ಕೂಡ ನಾವು ಹೇಮಾವತಿ ಮೇಲೆ ಡಿಪೆಂಡ್ ಆಗಿದ್ದೇವೆ. ನಮಗೆ 24 TMC ನೀರು ಬರಬೇಕು, ಅದೇ ಪೂರ್ತಿ ಸರಿಯಾಗಿ ಬರ್ತಿಲ್ಲ. ಅದರ ಬದಲಾಗಿ ನೀವೇ ಈಗ ದೊಡ್ಡ ದೊಡ್ಡ ಪೈಪ್ಗಳನ್ನು ಹಾಕ್ಬಿಟ್ಟು ಮಾಗಡಿಗೆ ತೆಗೆದುಕೊಂಡು ಹೋಗ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು?
ಈ ಭೂಮಿ ಬರಡಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಹೇಮಾವತಿಯನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ನೀವು ಬರೀ ಕುಣಿಗಲ್ವರೆಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಅಂದ್ರೆ ನಮ್ಮ ಯಾರ ವಿರೋಧ ಕೂಡ ಇಲ್ಲ. ಕುಣಿಗಲ್ಗೆ ವಾಸ್ತವವಾಗಿ ಆ ನೀರು ಸೇರಲೇಬೇಕಾಗುತ್ತೆ. ನೀವು ಸೀದಾ ಮಾಗಡಿವರೆಗೆ ತೆಗೆದುಕೊಂಡು ಹೋಗ್ತೀರಿ. ಡಿ.ಕೆ. ಶಿವಕುಮಾರ್ ನೀವು ಈ ರೀತಿ ಪ್ಲಾನ್ ಅನ್ನು ಕೂಡ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮ ರಾಜಕೀಯಕ್ಕೋಸ್ಕರ, ನಿಮ್ಮ ಯಾವುದೋ ಸ್ವಾರ್ಥ ಹಿತಾಸಕ್ತಿಗೋಸ್ಕರ ಮಾಡಿದ್ರೆ ತುಮಕೂರು ಭಾಗದ ಜನ ಏನ್ ಮಾಡಬೇಕು ಅನ್ನೋದು ತುಮಕೂರು ಭಾಗದ ಜನರ ಪ್ರಶ್ನೆ. ಆ ಕಾರಣಕ್ಕಾಗಿ ಇಂದಿನಿಂದ ಸಣ್ಣ ಪುಟ್ಟ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾನೆ ಇತ್ತು. ಆದರೆ ಯಾವಾಗ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕ್ಯಾನಲ್ ಕಾಮಗಾರಿ ತೀವ್ರ ಸ್ವರೂಪ ಪಡೆಯಿತು, ಬಹಳ ವೇಗವಾಗಿ ಕಾಮಗಾರಿ ನಡೆಯೋದಕ್ಕೆ ಆರಂಭವಾಗುತ್ತದೆ, ಆಗ ಆ ಭಾಗದ ಜನರ ಪ್ರತಿಭಟನೆ ಇನ್ನಷ್ಟು ತೀವ್ರವಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾರಣಕ್ಕಾಗಿ ಪಾದಯಾತ್ರೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಹೆಚ್ಚು ಕಮ್ಮಿ 12 ಕಿಲೋಮೀಟರ್. ಅಂತಿಮವಾಗಿ ಆ ಜಾಗ ಏನಿತ್ತು ಕಾಮಗಾರಿ ನಡೀತಾ ಇತ್ತಲ್ಲ ಸಂಕಾಪುರ, ಅಲ್ಲಿಗೆ ರೈತರೆಲ್ಲರೂ ಆಗಮಿಸೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ದೊಡ್ಡ ಮಟ್ಟದ ಸ್ವಾಮೀಜಿಗಳು ವಿರೋಧವನ್ನು ಮಾಡ್ತಾರೆ. ಜೋರಾಗಿ ಪ್ರತಿಭಟನೆ ಕೂಡ ಶುರುವಾಗುತ್ತೆ. ಆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಪೊಲೀಸರು ಇದ್ರೂ ಕೂಡ ಪ್ರತಿಭಟನಾಕಾರರು ನಾವು ಜಗ್ಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹಠ ಹಿಡಿದು ಕೂತ್ಕೋತಾರೆ. ಅಂತಿಮವಾಗಿ ಜಿಲ್ಲಾಡಳಿತದ ಕಡೆಯಿಂದ ಆದೇಶ ಬರುತ್ತೆ, ನಾವು ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದೇವೆ ಅನ್ನೋ ಅನೌನ್ಸ್ಮೆಂಟ್ ಬರುತ್ತೆ. ಅದಾದ ಬಳಿಕ ಪ್ರತಿಭಟನೆಗೆ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಆಗುತ್ತೆ. ತೀವ್ರ ಸ್ವರೂಪದ ಮಟ್ಟಕ್ಕೆ ಹೋಗಿದ್ದು ಅದು ಬಹಳ ತೀವ್ರ ಆಗ್ತಾ ಇದ್ದಾಗೆ ಯಾವಾಗ ರಾಜ್ಯ ಸರ್ಕಾರ ಇಂಥದೊಂದು ಘೋಷಣೆ ಮಾಡ್ತು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಸದ್ಯಕ್ಕೆ ಬಿಜೆಪಿ ಜೆಡಿಎಸ್ ನ ಕಡೆಯಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಅಂತ ಅವ್ರ ವಾದನೆ ಬೇರೆ ಇದೆ. ರಾಜಕೀಯ ಕಾರಣಕ್ಕೆ ವಿರೋಧಿಸಿದ್ದಾರೆ. ನಾವು ಆಗ ಎಲ್ಲರೂ ಕೂಡ ಒಪ್ಪಿದ್ದೇವೆ, ಹಿಂದೆನೇ ಸಭೆ ಮಾಡಿದ್ದೇವೆ, ಹಿಂದೆನೇ ಗಮನಕ್ಕೂ ತಂದಿದ್ದೇವೆ, ಗಮನಕ್ಕೆ ತಂದು ನಾವು ಕಾಮಗಾರಿಯನ್ನು ಆರಂಭ ಮಾಡಿದ್ದು. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರ ವಾದ ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೆ, ಯಾವುದೋ ರಾಜಕೀಯ ಹಿತಾಸಕ್ತಿಗೆ ಅವರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಿಂದ ತುಮಕೂರು ಭಾಗದ ಜನರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ರಕ್ತ ಬೇಕಾದ್ರೂ ಹರಿಸ್ತೀವಿ, ನೀರನ್ನ ಹರಿಸೋದಕ್ಕೆ ನಾವು ರೆಡಿ ಇಲ್ಲ ಎನ್ನುವ ರೀತಿಯಲ್ಲಿ ಪಟ್ಟನ್ನು ಹಿಡಿದುಕೊಂಡಿದ್ದಾರೆ. ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಆರಂಭವಾಯಿತು, ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಕನಸಿನ ಯೋಜನೆಯಂತೆ ಭಾವಿಸಿಬಿಟ್ಟಿದ್ದಾರೆ. ಈ ಯೋಜನೆನ ನಾನು ಜಾರಿಗೊಳಿಸ್ತೀನಿ ಅಂತ ಹಠ ಹಿಡಿದು ಕುತ್ಕೊಂಡಿದ್ದಾರೆ. ಒಂದ್ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಹಠ, ಮತ್ತೊಂದು ಕಡೆಯಿಂದ ತುಮಕೂರು ಭಾಗದ ಜನಪ್ರತಿನಿಧಿಗಳು ಅವರೆಲ್ಲ ಒಂದು ಕಡೆ ಒಗ್ಗಟ್ಟಾಗಿ ಬಿಜೆಪಿ ಮತ್ತು ಜೆಡಿಎಸ್ ಜನಪ್ರತಿನಿಧಿಗಳು ಜನರ ಬೆಂಬಲವನ್ನು ಕೂಡ ಪಡ್ಕೊಂಡಿದ್ದಾರೆ. ಒಂದಿಷ್ಟು ಸ್ವಾಮೀಜಿಗಳು, ಸ್ಥಳೀಯ ಹೋರಾಟಗಾರರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಕಡೆಯಿಂದ ಆ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಟ್ಟಾರೆ ಕಾದು ನೋಡಬೇಕು. ಇದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ. ಬಂಧುಗಳೇ, ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.